ಮೊದಲನೆಯ ಪ್ರಶ್ನೆ, ಮಾನವನ ದೇಹದಲ್ಲಿರುವ ಅತ್ಯಂತ ಭಾರವಾದ ಅಂಗ ಯಾವುದು? ಆಪ್ಷನ್ ಎ ಶ್ವಾಸಕೋಶ, ಆಪ್ಷನ್ ಬಿ ಯಕೃತ್, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಬಿ, ಮಾನವನ ದೇಹದಲ್ಲಿರುವ ಅತ್ಯಂತ ಭಾರವಾದ ಅಂಗ ಯಕೃತ್. ಎರಡನೆಯ ಪ್ರಶ್ನೆ, ಯಾವ ಮರವನ್ನು ಕತ್ತರಿಸಿದಾಗ ಮಗುವಿನ ಅಳುವ ಶಬ್ದದಂತೆ ಧ್ವನಿ ಬರುತ್ತದೆ ಎಂದು ಹೇಳಲಾಗುತ್ತದೆ? ಆಪ್ಷನ್ ಎ ಅಶ್ವತ್ಥ ಮರ, ಆಪ್ಷನ್ ಬಿ ನೆಲ್ಲಿಕಾಯಿ ಮರ, ಆಪ್ಷನ್ ಸಿ ಮ್ಯಾಟ್ರಿಕ್ಸ್ ಮರ, ಆಪ್ಷನ್ ಡಿ ದೇವದಾರು ಮರ. ಸರಿಯಾದ ಉತ್ತರ ಆಪ್ಷನ್ ಸಿ, ಮ್ಯಾಟ್ರಿಕ್ ಮರವನ್ನು ಕತ್ತರಿಸಿದಾಗ ಮಗುವಿನ ಅಳುವ ಶಬ್ದದಂತೆ ಧ್ವನಿ ಬರುತ್ತದೆ ಎಂದು ಹೇಳಲಾಗುತ್ತದೆ. ಮೂರನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಕೆಲವರು ಚಿನ್ನದ ಶೌಚಾಲಯಗಳನ್ನು ಬಳಸುತ್ತಾರೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಸೌದಿ ಅರೇಬಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಸೌದಿ ಅರೇಬಿಯಾ ದೇಶದಲ್ಲಿ ಕೆಲವರು ಚಿನ್ನದ ಶೌಚಾಲಯಗಳನ್ನು ಬಳಸುತ್ತಾರೆ. ನಾಲ್ಕನೆಯ ಪ್ರಶ್ನೆ, ಆನೆ ಯಾವ ಬಣ್ಣವನ್ನು ನೋಡಿ ಕೆರಳುತ್ತದೆ ಎಂದು ಹೇಳಲಾಗುತ್ತದೆ? ಆಪ್ಷನ್ ಎ ಹಳದಿ ಬಣ್ಣ, ಆಪ್ಷನ್ ಬಿ ಕೆಂಪು ಬಣ್ಣ, ಆಪ್ಷನ್ ಸಿ ನೀಲಿ ಬಣ್ಣ, ಆಪ್ಷನ್ ಡಿ ಹಸಿರು ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಎ, ಆನೆ ಹಳದಿ ಬಣ್ಣವನ್ನು ನೋಡಿ ಕೆರಳುತ್ತದೆ ಎಂದು ಹೇಳಲಾಗುತ್ತದೆ. ಐದನೆಯ ಪ್ರಶ್ನೆ, ವಯಸ್ಸಾದರೂ ಬೆಳೆಯುತ್ತಲೇ ಇರುವ ಜೀವಿ ಯಾವುದು? ಆಪ್ಷನ್ ಎ ಕಪ್ಪೆ, ಆಪ್ಷನ್ ಬಿ ಹಾವು, ಆಪ್ಷನ್ ಸಿ ಎಮ್ಮೆ, ಆಪ್ಷನ್ ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಬಿ, ವಯಸ್ಸಾದರೂ ಬೆಳೆಯುತ್ತಲೇ ಇರುವ ಜೀವಿ ಹಾವು. ಆರನೆಯ ಪ್ರಶ್ನೆ, ಯಾವ ದೇಶವನ್ನು ನೀಲ ನದಿಯ ಉಡುಗೊರೆ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಇಥಿಯೋಪಿಯಾ, ಆಪ್ಷನ್ ಬಿ ಚಾಡ್, ಆಪ್ಷನ್ ಸಿ ಈಜಿಪ್ಟ್, ಆಪ್ಷನ್ ಡಿ ಸುಡಾನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಈಜಿಪ್ಟ್ ದೇಶವನ್ನು ನೀಲ ನದಿಯ ಉಡುಗೊರೆ ಎಂದು ಕರೆಯಲಾಗುತ್ತದೆ. ಏಳನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಅತಿಯಾದ ದಪ್ಪತನವನ್ನು ನಿಯಂತ್ರಿಸಲು ವಿಶೇಷ ಕಾನೂನುಗಳಿವೆ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಡಿ, ಜಪಾನ್ ದೇಶದಲ್ಲಿ ಅತಿಯಾದ ದಪ್ಪತನವನ್ನು ನಿಯಂತ್ರಿಸಲು ವಿಶೇಷ ಕಾನೂನುಗಳಿವೆ. ಎಂಟನೆಯ ಪ್ರಶ್ನೆ, ವಸಡುಗಳ ಕೆಂಪಗಾಗುವಿಕೆಯನ್ನು ಕಡಿಮೆ ಮಾಡಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಪಪಾಯಿ, ಆಪ್ಷನ್ ಬಿ ಹಸಿರು ಚಹಾ, ಆಪ್ಷನ್ ಸಿ ಎಳನೀರು, ಆಪ್ಷನ್ ಡಿ ಪೇರಳೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ವಸಡುಗಳ ಕೆಂಪಗಾಗುವಿಕೆಯನ್ನು ಕಡಿಮೆ ಮಾಡಲು ಹಸಿರು ಚಹಾ ಅಥವಾ ಪೇರಳೆ ಹಣ್ಣು ಸೇವಿಸಬೇಕು. ಒಂಬತ್ತನೇ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ಮಾರಾಟವಾಗುವ ಸಾಬೂನು ಯಾವುದು? ಆಪ್ಷನ್ ಎ ಲೈಫ್ ಬಾಯ್, ಆಪ್ಷನ್ ಬಿ ಲಕ್ಸ್, ಆಪ್ಷನ್ ಸಿ ಡೆಟಾಲ್, ಆಪ್ಷನ್ ಡಿ ರಿನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದಲ್ಲಿ ಹೆಚ್ಚು ಮಾರಾಟವಾಗುವ ಸಾಬೂನು ಡೆಟಾಲ್. ಹತ್ತನೆಯ ಪ್ರಶ್ನೆ, ಊಟ ಮಾಡಿದ ನಂತರ ಉಂಟಾಗುವ ಹೊಟ್ಟೆ ಉಬ್ಬರ ಕಡಿಮೆ ಮಾಡಲು ಯಾವ ಪಾನೀಯ ಉತ್ತಮ? ಆಪ್ಷನ್ ಎ ಜೀರಿಗೆ ನೀರು, ಆಪ್ಷನ್ ಬಿ ಪುದೀನ, ಆಪ್ಷನ್ ಸಿ ಎಳನೀರು, ಆಪ್ಷನ್ ಡಿ ಶುಂಠಿ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಊಟ ಮಾಡಿದ ನಂತರ ಉಂಟಾಗುವ ಹೊಟ್ಟೆ ಉಬ್ಬರ ಕಡಿಮೆ ಮಾಡಲು ಜೀರಿಗೆ ನೀರು ಅಥವಾ ಶುಂಠಿ ನೀರು ಉತ್ತಮ. 11ನೇ ಪ್ರಶ್ನೆ, ಭಾರತದಲ್ಲಿ ಕಾಫಿ ಬೆಳೆಯನ್ನು ಮೊದಲು ಪರಿಚಯಿಸಿದವರು ಯಾರು? ಆಪ್ಷನ್ ಎ ಟಿಪ್ಪು ಸುಲ್ತಾನ್, ಆಪ್ಷನ್ ಬಿ ಬಾಬಾ ಬುಡನ್, ಆಪ್ಷನ್ ಸಿ ಕೃಷ್ಣದೇವರಾಯ, ಆಪ್ಷನ್ ಡಿ ಹೈದರ್ ಅಲಿ. ಸರಿಯಾದ ಉತ್ತರ ಆಪ್ಷನ್ ಬಿ
ಭಾರತದಲ್ಲಿ ಕಾಫಿ ಬೆಳೆಯನ್ನು ಮೊದಲು ಪರಿಚಯಿಸಿದವರು ಬಾಬಾ ಬುಡನ್. 12ನೇ ಪ್ರಶ್ನೆ, ಸಿಂಹದ ಗರ್ಜನೆ ಎಷ್ಟು ಕಿಲೋಮೀಟರ್ ದೂರದವರೆಗೆ ಕೇಳಿಸಬಹುದು? ಆಪ್ಷನ್ ಎ 2 ಕಿಲೋಮೀಟರ್, ಆಪ್ಷನ್ ಬಿ 6 ಕಿಲೋಮೀಟರ್, ಆಪ್ಷನ್ ಸಿ 8 ಕಿಲೋಮೀಟರ್, ಆಪ್ಷನ್ ಡಿ 10 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಂಹದ ಗರ್ಜನೆ 8 ಕಿಲೋಮೀಟರ್ ದೂರದವರೆಗೆ ಕೇಳಿಸಬಹುದು. 13ನೇ ಪ್ರಶ್ನೆ, ಧೂಮಪಾನ ಮಾಡುವವರು ಯಾವ ಹಣ್ಣನ್ನು ಹೆಚ್ಚಾಗಿ ಸೇವಿಸಬೇಕು? ಆಪ್ಷನ್ ಎ ದಾಳಿಂಬೆ ಹಣ್ಣು, ಆಪ್ಷನ್ ಬಿ ಸೇಬು ಹಣ್ಣು, ಆಪ್ಷನ್ ಸಿ ಕಿತ್ತಳೆ ಹಣ್ಣು, ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ, ಧೂಮಪಾನ ಮಾಡುವವರು ದಾಳಿಂಬೆ ಹಣ್ಣನ್ನು ಹೆಚ್ಚಾಗಿ ಸೇವಿಸಬೇಕು. 14ನೇ ಪ್ರಶ್ನೆ, ಲಿಚ್ಚಿ ಹಣ್ಣು ಸೇವಿಸುವುದರಿಂದ ಯಾವ ವಿಟಮಿನ್ ನಮ್ಮ ದೇಹಕ್ಕೆ ಸಿಗುತ್ತದೆ? ಆಪ್ಷನ್ ಎ ವಿಟಮಿನ್ ಬಿ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಸಿ, ಲಿಚ್ಚಿ ಹಣ್ಣು ಸೇವಿಸುವುದರಿಂದ ವಿಟಮಿನ್ ಸಿ ನಮ್ಮ ದೇಹಕ್ಕೆ ಸಿಗುತ್ತದೆ. 15ನೇ ಪ್ರಶ್ನೆ, ಆಂಬ್ಯುಲೆನ್ಸ್ ಸೇವೆ ಮೊದಲು ಯಾವ ಪ್ರದೇಶದಲ್ಲಿ ಆರಂಭವಾಯಿತು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಯುರೋಪ್. ಸರಿಯಾದ ಉತ್ತರ ಆಪ್ಷನ್ ಡಿ, ಆಂಬ್ಯುಲೆನ್ಸ್ ಸೇವೆ ಮೊದಲು ಯುರೋಪ್ ದೇಶದಲ್ಲಿ ಆರಂಭವಾಯಿತು. 16ನೇ ಪ್ರಶ್ನೆ, ಸೂರ್ಯನು ಮೊದಲು ಯಾವ ದೇಶದಲ್ಲಿ ಉದಯಿಸುತ್ತಾನೆ? ಆಪ್ಷನ್ ಎ ನ್ಯೂಜಿಲೆಂಡ್, ಆಪ್ಷನ್ ಬಿ ಮಲೇಷಿಯಾ, ಆಪ್ಷನ್ ಸಿ ಥಾಯ್ಲೆಂಡ್, ಆಪ್ಷನ್ ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಎ, ಸೂರ್ಯನು ಮೊದಲು ನ್ಯೂಜಿಲೆಂಡ್ ದೇಶದಲ್ಲಿ ಉದಯಿಸುತ್ತಾನೆ. 17ನೇ ಪ್ರಶ್ನೆ, ಬಾಹ್ಯಾಕಾಶ ಯಾತ್ರಿಕರಿಗೆ ಬ್ರಹ್ಮಾಂಡ ಯಾವ ಬಣ್ಣದಲ್ಲಿ ಕಾಣುತ್ತದೆ? ಆಪ್ಷನ್ ಎ ನೇರಳೆ ಬಣ್ಣ, ಆಪ್ಷನ್ ಬಿ ಹಳದಿ ಬಣ್ಣ, ಆಪ್ಷನ್ ಸಿ ಕೆಂಪು ಬಣ್ಣ, ಆಪ್ಷನ್ ಡಿ ಕಪ್ಪು ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಡಿ, ಬಾಹ್ಯಾಕಾಶ ಯಾತ್ರಿಕರಿಗೆ ಬ್ರಹ್ಮಾಂಡ ಕಪ್ಪು ಬಣ್ಣದಲ್ಲಿ ಕಾಣುತ್ತದೆ. 18ನೇ ಪ್ರಶ್ನೆ, ದಿನಕ್ಕೆ ಒಂದರಂತೆ ನೆಲ್ಲಿಕಾಯಿ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಯಾವ ಲಾಭ ಸಿಗುತ್ತದೆ? ಆಪ್ಷನ್ ಎ ಶುಗರ್ ಕಂಟ್ರೋಲ್, ಆಪ್ಷನ್ ಬಿ ಚರ್ಮದ ಗ್ಲೋ, ಆಪ್ಷನ್ ಸಿ ಕೂದಲಿನ ಆರೋಗ್ಯ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದಿನಕ್ಕೆ ಒಂದರಂತೆ ನೆಲ್ಲಿಕಾಯಿ ಸೇವಿಸುವುದರಿಂದ ಶುಗರ್ ಕಂಟ್ರೋಲ್, ಚರ್ಮದ ಗ್ಲೋ ಹಾಗೂ ಕೂದಲಿನ ಆರೋಗ್ಯ ಹೆಚ್ಚುತ್ತದೆ. 19ನೇ ಪ್ರಶ್ನೆ, ಪುರುಷರು ಹೆಚ್ಚು ಬಿಸಿನೀರು ಸ್ನಾನ ಮಾಡಿದರೆ ಏನಾಗುತ್ತದೆ? ಆಪ್ಷನ್ ಎ ವೀರ್ಯಾಣು ಕೊರತೆ, ಆಪ್ಷನ್ ಬಿ ಚರ್ಮದ ಕಿರಿಕಿರಿ, ಆಪ್ಷನ್ ಸಿ ಹೃದಯಾಘಾತ, ಆಪ್ಷನ್ ಡಿ ಲೈಂಗಿಕ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ, ಬಿ ಮತ್ತು ಡಿ. ಪುರುಷರು ಹೆಚ್ಚು ಬಿಸಿನೀರು ಸ್ನಾನ ಮಾಡಿದರೆ ವೀರ್ಯಾಣು ಕೊರತೆ, ಚರ್ಮದ ಕಿರಿಕಿರಿ ಹಾಗೂ ಲೈಂಗಿಕ ಸಮಸ್ಯೆ ಉಂಟಾಗುತ್ತದೆ. 20ನೇ ಪ್ರಶ್ನೆ, ಯಾವ ಹಣ್ಣು ಮಾಂಸ ಮಟನ್ಗಿಂತ ಹೆಚ್ಚು ಶಕ್ತಿಯನ್ನು ನೀಡುತ್ತದೆ? ಆಪ್ಷನ್ ಎ ಪೇರಳೆ ಹಣ್ಣು, ಆಪ್ಷನ್ ಬಿ ಸಪೋಟ ಹಣ್ಣು, ಆಪ್ಷನ್ ಸಿ ಕೀವಿ ಹಣ್ಣು, ಆಪ್ಷನ್ ಡಿ ಸೇಬು ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ, ಪೇರಳೆ ಹಣ್ಣು ಮಾಂಸ ಹಾಗೂ ಮಟನ್ಗಿಂತ ಹೆಚ್ಚು ಶಕ್ತಿಯನ್ನು ನೀಡುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.